Hi students, welcome back to Avian's online physics class. So ಇವತ್ತಿನ ಕ್ಲಾಸಲ್ಲಿ 2 ಮಾರ್ಕ್ಸ್ ಕ್ವಶನ್ ಕಂಟಿನ್ಯೂಡ್ ವಿಡಿಯೋ ಇದೆ. ಇಲ್ಲಿ ನಾವು ಏನು ಮಾಡಿದ್ವಿ 16 ಕ್ವಶನ್ಸ್ ತನಕ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 17th ಕ್ವಶನ್ ಡಿಸ್ಕಸ್ ಮಾಡೋಣ. ಓಕೆ, ಏನು ಹೇಳುತ್ತೆ ಕ್ವಶನ್ ನಂಬರ್ 17. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಶನ್. ಅದಕ್ಕೆ ಇಮೇಜ್ ಫಾರ್ಮ್ಡ್ ಬೈ ಸಿಂಪಲ್ ಮೈಕ್ರೋಸ್ಕೋಪ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ. ಸೊ ಇಲ್ಲಿ ನಾನು ಆಲ್ರೆಡಿ ಈಕ್ವೇಶನ್ ತಗೊಂಡ್ಬಿಟ್ಟಿದ್ದೀನಿ. Just I am going to explain the same. So ಇಲ್ಲಿ this is the magnification for simple microscope. ಇಲ್ಲಿ ಎರಡು ಫಾರ್ಮುಲಾ ಬರುತ್ತೆ. ಒಂದು at least distance of ಅಥವಾ ನಿಯರ್ ಪಾಯಿಂಟ್. ಇನ್ನೊಂದು magnification for simple microscope at image formed at infinity ಗೆ ಇದು ನಿಯರ್ ಪಾಯಿಂಟ್ಗೆ. ಇಲ್ಲಿ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸರ್ ಯಾವ ಫಾರ್ಮುಲಾ ಬರೆಯೋದು? ಅವ್ರೇನು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಬೆಟರ್ ರೈಟ್ ದಿಸ್ ಒನ್. ಯಾವುದು ನಿಯರ್ ಪಾಯಿಂಟ್ ಅಲ್ಲಿ ಬಂದಿರೋವಂಥದ್ದು. ಈ ಎರಡಕ್ಕೂ ಒಂದೇ ವ್ಯತ್ಯಾಸ ನೋಡ್ರಿ. ಸೊ ಲೀವ್ ದಿಸ್ ಪಾರ್ಟ್, ಇದೇನು ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಮ್ಯಾಗ್ನಿಫಿಕೇಶನ್ ಆಟ್ ಇನ್ಫಿನಿಟಿ ಇಸ್ ಡಿ ಬೈ ಎಫ್ ಇರುತ್ತೆ. ಇಲ್ಲಿ ಒಂದೇ ವ್ಯತ್ಯಾಸ, ಇಲ್ಲಿ 1+d/f, ಇಲ್ಲಿ ಬರೀ d/f ಇದೆ. ಮತ್ತೆ ಇಲ್ಲಿ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಿದ್ರೆ, ಲೆಟ್ ಅಸ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಹಿಯರ್. ಡಿ ಅಂದ್ರೆ ನಿಯರ್ ಪಾಯಿಂಟ್. ಲೆಟ್ ಅಸ್ ಟೇಕ್ ದ ಕ್ವೆಶ್ಚನ್ ನಂಬರ್ 18. ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಇಮೇಜ್ ಫಾರ್ಮೇಶನ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ. ಇಲ್ಲಿ ಆಲ್ರೆಡಿ NCERT ಬುಕ್ ಇಂದ ಕಾಪಿ ಮಾಡಿ ತಗೊಂಡ್ಬಿಟ್ಟಿದ್ದೀನಿ, ಆದ್ರೆ ಇದನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದರಲ್ಲಿ ಬೇಸಿಕಲಿ ವಿ ಹ್ಯಾವ್ 2 ಲೆನ್ಸ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದು ಆಬ್ಜೆಕ್ಟಿವ್ ಲೆನ್ಸ್, ಇನ್ನೊಂದು ಐ ಪೀಸ್. ಎರಡು ಲೆನ್ಸ್ ಕಡೆ, ಬಟ್ ಐ ಆಮ್ ಗೋಯಿಂಗ್ ಟು ಗಿವ್ ದ ನೇಮ್ ಫಾರ್ ದೆಮ್ ಆಸ್ ಆಬ್ಜೆಕ್ಟಿವ್ ಅಂಡ್ ಐ ಪೀಸ್. ನೋಡ್ರಿ, ಆಬ್ಜೆಕ್ಟಿವ್ ಲೆನ್ಸಿನ ಫೋಕಲ್ ಲೆಂತ್ ಕಡಿಮೆ ಇದೆ, ಐ ಪೀಸಿನ ಫೋಕಲ್ ಲೆಂತ್ ಜಾಸ್ತಿ ಇರಬೇಕು. ಫಸ್ಟ್ ಪಾಯಿಂಟ್. ಸೊ ಡಯಾಗ್ರಾಮ್ ಹೇಗೆ ಬರೆಯೋದು ಅದನ್ನ ಹೇಳ್ಕೊಡಿ ಸಾಕು. ಓಕೆ, ಫಸ್ಟ್ ಏನ್ ಮಾಡಿ, ಒಂದು ಆಕ್ಸಿಸ್ ಬರ್ಕೊಳ್ಳಿ. ಪ್ರಿನ್ಸಿಪಲ್ ಆಕ್ಸಿಸ್ ಅಂತಾನೆ ಇಟ್ಕೊಳ್ಳೋಣ. ಫಸ್ಟ್ ಒಂದ್ ಕಡೆಯಿಂದ ತಗೋಣ. ಫಸ್ಟ್ ಏನ್ ಮಾಡೋಣ, ಆಬ್ಜೆಕ್ಟಿವ್ ಲೆನ್ಸ್ ಅನ್ನ ಬರ್ಕೊಳ್ಳುವ. ಇಸ್ ದ ಆಬ್ಜೆಕ್ಟಿವ್ ಲೆನ್ಸ್. ಓಕೆ, ಇದು ಆಪ್ಟಿಕ್ ಸೆಂಟರ್. ಇದಕ್ಕೆ ಫೋಕಸ್ ಬರ್ಕೊಳ್ಳೋಣ. ಫೋಕಸ್ ಅಂಡ್ ದಿಸ್ ದ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟ್. ಈಗ ಈ ಕಡೆ ನಾವು ಪ್ರೈಮರಿ ಫೋಕಸ್ ಇರುತ್ತಾ. ಈಗೇನ್ ಮಾಡಿ, ಆಬ್ಜೆಕ್ಟ್ ಅನ್ನ ಎಲ್ಲಿ ಪ್ಲೇಸ್ ಮಾಡಿ ಅಂದ್ರೆ, ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಹಿಯರ್ ಬಿಟ್ವೀನ್ ಎಫ್ ಅಂಡ್ 2f ಮಧ್ಯೆ ಪ್ಲೇಸ್ ಮಾಡಿ ಅಂಡ್ ಕಾಲ್ ಇಟ್ ಆಸ್ ಎ ಬಿ. ಇದು ಗೊತ್ತಾಯ್ತಾ? ಹಿಯರ್ ಎ ಬಿ ಇಸ್ ದ ರಿಯಲ್ ಆಬ್ಜೆಕ್ಟ್. ಓಕೆ, ಮುಗಿತ ಕತೆ? ಇಲ್ಲ, ಏನಾಗ್ತದೆ, ಇದ್ರ ಇಮೇಜ್ ಫಾರ್ಮೇಶನ್ ಬರ್ಕೊಳ್ಳೋಣ. ಇಮೇಜ್ ಫಾರ್ಮ್ಡ್ ಬೈ ದಿಸ್ ಎ ಬಿ ಡ್ಯೂ ಟು ದಿಸ್ ಲೆನ್ಸ್. ಲೈಟ್ ರೇ ಬರ್ಕೊಳ್ಳಿ. ಒಂದ್ ಯಾವುದು light ray, instant light ray, which is parallel to the principal axis, passing through focus. Another light ray which is passing through the center. ಇವೆರಡು ಮೀಟ್ ಆಗುತ್ತಾ? they meet somewhere here. So light ray ಬರೆಯುವಾಗ use the scale. ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ. ಓಕೆ, ಈಗ ಇದರ ಇಮೇಜ್ ಎಲ್ಲಿ ಬಂತು ನಮ್ಗೆ? here is the image. ಸ್ವಲ್ಪ ಎನ್ಲಾರ್ಜ್ಡ್ ಇದೆಯಾ? let me call it as a dash b dash. It is a dash b dash. It is the image formed due to objective lens. ಹೇಗಿದೆ ನೇಚರ್ ಆಫ್ ದ ಇಮೇಜ್? ರಿಯಲ್ ಇದೆ ಸರ್, ಇನ್ವರ್ಟೆಡ್ ಇದೆ, ಜೊತೆಗೆ ಎನ್ಲಾರ್ಜ್ ಮ್ಯಾಗ್ನಿಫೈಡ್ ಇದೆ. ಹೌದಾ? ಇದು ಒಂದು ಸಿಂಗಲ್ ಲೆನ್ಸ್ ಇಂದ ಆಗುವಂತದ್ದು. ಈಗ ಏನ್ ಮಾಡೋಣ, ಲೆಟ್ ಅಸ್ ಟೇಕ್ ಅನದರ್ ಲೆನ್ಸ್. ಇಟ್ಸ್ ಕಾಲ್ಡ್ ಆಸ್ ಐ ಪೀಸ್. ಐ ಪೀಸ್ ಅನ್ನ ತಗೊಳ್ಳಿ. ಐ ಪೀಸ್ ಅನ್ನ ಕೇರ್ಫುಲ್ ಆಗಿ ಪ್ಲೇಸ್ ಮಾಡ್ಬೇಕು. ಹೇಗ್ ಪ್ಲೇಸ್ ಮಾಡ್ಬೇಕಂದ್ರೆ, ಇದರ ಫೋಕಲ್ ಲೆಂತ್, ಯಾವ್ದರ ಫೋಕಲ್ ಲೆಂತ್, ಐ ಪೀಸ್ ಇದೇನಿದೆ ನೋಡ್ರಿ, ಇದೇನಾಗುತ್ತೆ ಆಕ್ಚುಲಿ, ಇದರ ಲೈಟ್ ರೇಸ್ ಯಾವ್ದ್ರ ಮೇಲೆ ಹೋಗಿ ಬೀಳುತ್ತೆ? ಫಾಲ್ ಆನ್ ಐ ಪೀಸ್. ಹೌದಾ? ಹಾಗಾದ್ರೆ ಐ ಪೀಸ್ ಗೆ ಇನ್ಸ್ಟೆಂಟ್ ಲೈಟ್ ರೇಸ್ ಯಾವುದು? ಎ ಡ್ಯಾಶ್ ಬಿ ಡ್ಯಾಶ್ ಇಂದ ಬರ್ತಾ ಇರೋದು. ಲೈಟ್ ರೇಸ್ ಇದ್ರ ಮೇಲೆ ಬೀಳ್ತಾ ಇರೋದ್ರಿಂದ, ಹಾಗಾದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಏನಾಗುತ್ತೆ? ಆಬ್ಜೆಕ್ಟ್ ಫಾರ್ ಐ ಪೀಸ್. ಯಾಕೆ ಅಂತ ಅಂದ್ರೆ, ಐ ಪೀಸ್ ಮೇಲೆ ಬೀಳ್ತಾ ಇರೋದು ಇನ್ಸ್ಟೆಂಟ್ ಲೈಟ್ ರೇಸ್ ಎಲ್ಲಿಂದ ಬರ್ತಾ ಇರೋದು? ಎ ಡ್ಯಾಶ್ ಬಿ ಡ್ಯಾಶ್ ಇಂದ ಬರ್ತಾ ಇರೋದು. ಹಾಗಾಗಿ ಇಲ್ಲಿಂದ ಬರ್ತಾ ಇರೋ ಲೈಟ್ ರೇಸ್ ಇದ್ರ ಮೇಲೆ ಬೀಳ್ತಾ ಇರೋದು. ಹಾಗಾಗಿ ಎ ಡ್ಯಾಶ್ ಬಿ ಡ್ಯಾಶ್ ಐ ಪೀಸ್ಗೆ ಆಬ್ಜೆಕ್ಟ್ ಆಗುತ್ತೆ. ಇದನ್ನ ಎಲ್ಲಿ ಪ್ಲೇಸ್ ಮಾಡ್ಬೇಕಂದ್ರೆ, ಇದನ್ನ ಈ ಕಡೆ ಮೂವ್ ಮಾಡೋ ಆಪ್ಷನ್ಸ್ ಇರುತ್ತೆ. ಓಕೆ, ಹಾಗಾಗಿ ಮೂವ್ ಮಾಡಿ ಎಲ್ಲಿ ಪ್ಲೇಸ್ ಮಾಡ್ಬೇಕಂದ್ರೆ, ಎ ಡ್ಯಾಶ್ ಬಿ ಡ್ಯಾಶ್ ನ ಇದರ ಫೋಕಲ್ ಲೆಂತ್ ಒಳಗಡೆ ತಗೊಂಡ್ ಬನ್ನಿ. ಯಾವ್ದ್ರ ಫೋಕಲ್ ಲೆಂತ್ ಒಳಗಡೆ? ಆಬ್ಜೆಕ್ಟ್ ಐ ಪೀಸಿನ ಫೋಕಲ್ ಲೆಂತ್ ಒಳಗಡೆ ತಗೊಂಡ್ ಬನ್ನಿ. ನೌ ದ object for eyepiece, that is a dash b dash, is between optic center and focal length ನ ಒಳಗಡೆ ಇದೆ. ಹಾಗಾಗಿ
ನಿನ್ಗೇನ್ ಬರ್ಬೇಕು, ಲೈಟ್ ರೇಸ್ ಡೈವರ್ಜ್ ಆಗ್ಬೇಕು. ನೋಡ್ರಿ ಹೀಗೆ ಹೋಗುತ್ತೆ. ನೀನ್ ಈ ಕಡೆಯಿಂದ ನೋಡಿದ್ರೆ ರಿಫ್ರಾಕ್ಟೆಡ್ ಲೈಟ್ ರೇಸ್ ಫ್ರಮ್ ಐ ಪೀಸ್. ಸೊ ದೀಸ್ ಗಿವ್ಸ್ ದ ಇಮೇಜ್. ನಿನ್ಗೆ ಇವೆರಡು ಎಲ್ಲಿಂದ ಬಂದಿರಂಗ್ ಕಾಣ್ತಿರುತ್ತೆ, ಇಲ್ಲಿಂದ ಬಂದಿರಂಗ್ ಕಾಣಲ್ಲ. ಆಕ್ಚುಲಿ ದೇ ಆರ್ ಕಮಿಂಗ್ ಫ್ರಮ್ ದಿಸ್ ಪಾಯಿಂಟ್. ದೇ ಅಪಿಯರ್ ಟು ಡೈವರ್ಜ್ ಫ್ರಮ್ ದಿಸ್ ಪಾಯಿಂಟ್. ಹಾಗಾಗಿ ನಿನಗೆ ಫೈನಲ್ ಇಮೇಜ್ ಇಲ್ಲೆಲ್ಲೋ ಕಾಣುತ್ತೆ. ದಿಸ್ ಇಸ್ ಯುವರ್ ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್. ದಿಸ್ ದ ಫೈನಲ್ ಇಮೇಜ್. ಓಕೆ, ಸೊ ಈಗ ನೋಡ್ರಿ ಇದು ಇಂಟರ್ಮೀಡಿಯೇಟ್, ಇದು ಇದಕ್ಕೆ ಇಮೇಜ್ ಅನಿಸ್ಕೊಂಡ್ರೆ ಇದಕ್ಕೇನಾಗಿರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ಕರೆಕ್ಟ್. ಸೊ ಹಾಗಾಗಿ ಇದು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಲ್ಲಿ ಬಂದಿರುತ್ತೆ. ಈಗ ನಾವೇನ್ ಮಾಡೋಣ, ಇದಕ್ಕೆ ಸ್ವಲ್ಪ ಆಬ್ಜೆಕ್ಟ್ ಮತ್ತೆ ಇಮೇಜ್ ಡಿಸ್ಟೆನ್ಸ್ ಗಳನ್ನು ಬರ್ಕೊಳ್ಳೋಣ. ಫಸ್ಟ್ ಬರೀ ಆಬ್ಜೆಕ್ಟಿವ್ ಲೆನ್ಸ್ ನೋಡ್ರಿ. ಆಬ್ಜೆಕ್ಟಿವ್ ಲೆನ್ಸ್ ಏನ್ ಬಂದಿರುತ್ತೆ, ಆಬ್ಜೆಕ್ಟ್ ಇಮೇಜ್. ಇದಕ್ಕೆ ಆಬ್ಜೆಕ್ಟ್ ಯಾವುದು, ಇದು. ಸೊ ದಿಸ್ ಇಸ್ ದ ಆಬ್ಜೆಕ್ಟ್ ಅಂಡ್ ದಿಸ್ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫಾರ್ objective lens, and this is the image distance v0, and for this one this is the object distance u eyepiece, and this is the image distance ve ಅಂತ ಬರೀರಿ. v ಇದೇನಾದ್ರು ತುಂಬಾ ಹತ್ರದಲ್ಲಿ ಫಾರ್ಮ್ ಆಗಿದ್ರೆ ಅದನ್ನೇ ನಾವು ಏನಂತ ನಿಯರ್ಲಿ ಈಕ್ವಲ್ ಟು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ತಗೊಳ್ತೀವಿ. ನೋಡ್ರಿ ಇಲ್ಲಿದೆ ಎಲ್ಲ ಟರ್ಮ್ಸ್, u f0 fe ಆಮೇಲೆ t ತರ ಬರ್ಕೊಂಡಿದ್ದಾರೆ. ನಾವೇನ್ ಮಾಡ್ಬೇಕು, ಈ ತರ ರೈಟಿಂಗ್ ಅಲ್ಲಿ ಬರೀಬೇಕಾಗ್ತದೆ ನೀವೇ. ಬಟ್ ಯೂಸ್ ದ ಸ್ಕೇಲು, ಪೆನ್ಸಿಲ್ ಮತ್ತೆ ಕಾಂಪಾಸ್ ನ ಯೂಸ್ ಮಾಡಿ ಬರೀರಿ, ನೀಟಾಗಿ ಬರುತ್ತೆ. ಓಕೆ, ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ದ ಇಮೇಜ್ ಫಾರ್ಮೇಶನ್. ಸಪೋಸ್ ಹಿಂಗಿದ್ರೆ ಹೇಗೆ, ನೀವು ಎಕ್ಸಾಕ್ಟ್ಲಿ ಆಬ್ಜೆಕ್ಟ್ ಅನ್ನ ಫೋಕಲ್ ಲೆಂತ್ ಆಫ್ ಐ ಪೀಸ್ ಅನ್ನ ಕರೆಕ್ಟ್ ಈ ಜಾಗಕ್ಕೆ ಬರಂಗ್ ಮಾಡ್ಕೊಂಡ್ರೆ, ಅಂದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಎಲ್ಲಿರ್ಬೇಕು, ಫೋಕಲ್ ಲೆಂತ್ ಈಕ್ವಲ್. ಅವಾಗ ಏನಾಗುತ್ತೆ, ಫೋಕಲ್ ಲೆಂತ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಯ್ತಂದ್ರೆ ಲೈಟ್ ರೇಸ್ ಹೆಂಗ್ ಹೋಗುತ್ತೆ, ಲೈಟ್ ರೇಸ್ ಗೋಸ್ ಲೈಕ್ ದಿಸ್. ಇದಿರಲ್ಲ, ಡೈವರ್ಜ್ ಆಗಲ್ಲ, ದೇ ವಿಲ್ ಬಿಕಮ್ ಪ್ಯಾರಲಲ್. ಸೊ ಎರಡು ಪ್ಯಾರಲಲ್ ಲೈಟ್ ರೇಸ್ ಅಲ್ಲಿ ಮೀಟ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಮೀಟ್ ಅಟ್ ಇನ್ಫಿನಿಟಿ. ಇದಕ್ಕೆ ಎರಡು ಫಾರ್ಮ್ ಬರುತ್ತೆ, ಒಂದು ಲೀಸ್ಟ್ ಡಿಸ್ಟೆನ್ಸ್, ಇನ್ನೊಂದು ಇನ್ಫಿನಿಟಿಯಲ್ಲಿ ಬರುತ್ತೆ. ದಟ್ ಡಿಪೆಂಡ್ಸ್. ಓಕೆ, ಸೊ ಎರಡು ತೋರಿಸ್ತೀನಿ. ಸೊ ನಾವು ಯಾವ್ದು ಬರಿಬೇಕಂದ್ರೆ ಜಸ್ಟ್ ರೈಟ್ ದಿಸ್ ಒನ್. ನಿಮ್ಮ ಎನ್ ಸಿ ಆರ್ ಟಿ ಬುಕ್ ಅಲ್ಲಿ ಏನಿದೆ ಅದನ್ನೇ ಬರೀ. ಇಲ್ಲಿ ಲೀಸ್ಟ್ ಡಿಸ್ಟೆನ್ಸ್ಗೆ ಅವನು ಫೋಕಸ್ ಮಾಡ್ಕೊಂಡವನೆ, ಹಾಗಾಗಿ ಅದನ್ನೇ ಬರೀರಿ ಅಷ್ಟು. ಸರ್ ಇದೆಲ್ಲ ಇದು ಬರೆದ್ರು ನಡೆಯುತ್ತೆ, ಬರದೇ ಹೋದ್ರು ನಡೆಯುತ್ತೆ. ಓಕೆ, ಹೆಚ್ ಡ್ಯಾಶ್ ಹೆಚ್, ನೋ ಪ್ರಾಬ್ಲಮ್. ಓಕೆ, ಇಷ್ಟು ಇಮೇಜ್ ಫಾರ್ಮೇಶನ್. ಕ್ಯಾನ್ ವಿ ಟೇಕ್ ನೆಕ್ಸ್ಟ್ ಕ್ವಶನ್? ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 18. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಡ್ಯೂ ಟು ಕಾಂಪೌಂಡ್ ಮೈಕ್ರೋಸ್ಕೋಪ್. ಈಗ ಎರಡು ತೋರಿಸ್ದಲ್ಲ ನಾನು, ಫಾರ್ಮ್ಡ್ ಅಟ್ ಲೀಸ್ಟ್ ಡಿಸ್ಟೆನ್ಸ್ ಮತ್ತೆ ಫಾರ್ಮ್ಡ್ ಅಟ್ ಇನ್ಫಿನಿಟಿಯಲ್ಲಿ. ಸೊ ಈಗ ಇನ್ಫಿನಿಟಿಯಲ್ಲಿ ಫಾರ್ಮ್ ಆಯ್ತಂದ್ರೆ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ ಅಂತ ನೋಡ್ರಿ. ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ, ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಇದನ್ನ ಎಕ್ಸಾಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಏನ್ ಮಾಡ್ತೀನಿ, ಟೋಟಲ್ ಮ್ಯಾಗ್ನಿಫಿಕೇಶನ್. ಇಲ್ಲಿ ಟೋಟಲ್ ಮ್ಯಾಗ್ನಿಫಿಕೇಶನ್ ಯಾಕಂತ ಹೇಳ್ತಾರೆ ಅಂದ್ರೆ, ಏನಾಗುತ್ತೆ ಮ್ಯಾಗ್ನಿಫಿಕೇಶನ್, ಟೋಟಲ್ ಮ್ಯಾಗ್ನಿಫಿಕೇಶನ್ ಅಲ್ಲಿ ಯಾವ್ದು ಇನ್ಕ್ಲೂಡ್ ಆಗುತ್ತೆ, MO ಅಂದ್ರೆ ಮ್ಯಾಗ್ನಿಫಿಕೇಶನ್ ಡ್ಯೂ ಟು ಆಬ್ಜೆಕ್ಟಿವ್ ಲೆನ್ಸ್, ME ಅಂದ್ರೆ ಮ್ಯಾಗ್ನಿಫಿಕೇಶನ್ ಡ್ಯೂ ಟು ಐ ಪೀಸ್. ಅಂದ್ರೆ ಎರಡು ಲೆನ್ಸ್ ಏನಾಗುತ್ತೆ, ಆಬ್ಜೆಕ್ಟ್ ಅನ್ನ, ರಿಯಲ್ ಆಬ್ಜೆಕ್ಟ್ ಅನ್ನ ಮ್ಯಾಗ್ನಿಫೈ ಮಾಡುತ್ತೆ. ಹಾಗಾಗಿ ಎರಡರ ಪ್ರಾಡಕ್ಟ್ ಟೋಟಲ್ ಮ್ಯಾಗ್ನಿಫಿಕೇಶನ್ ಎಷ್ಟಿರುತ್ತೆ ಅಂತಂದ್ರೆ L/f0 ಇಂಟು D/f ಇರುತ್ತೆ. ಸೊ ಟರ್ಮ್ಸ್ ಏನೇನಿದೆ ಇಲ್ಲಿ, M0 ಅಂದ್ರೆ ಮ್ಯಾಗ್ನಿಫಿಕೇಶನ್ ಡ್ಯೂ ಟು ಆಬ್ಜೆಕ್ಟಿವ್ ಲೆನ್ಸ್, ಇನ್ನೊಂದು ME is the magnification due to eyepiece. ಆಮೇಲೆ L ಅಂದ್ರೆ ಲೆಂತ್ ಆಫ್ ಟ್ಯೂಬ್ ಅಂತ ಕರೀತಾರೆ. ಆಮೇಲೆ F0 ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್, FE is the focal length of eyepiece. D least distance of distinct vision, ಅಥವಾ you can write near point. ಇಷ್ಟನ್ನ ಬರೀಬೇಕು. and this is the formula for magnification due to microscope. Okay, now can we take the next question? Question number 20. ನೋಡ್ರಿ ಏನ್ ಹೇಳುತ್ತೆ question number 20. What are the natures of the intermediate and final image formed by compound microscope ಅಂತೆ. intermediate ಮತ್ತೆ final image ಅಂತೆ. intermediate ಮತ್ತೆ ಫೈನಲ್ ಇಮೇಜ್ ಯಾವ ಸರ್ ಇದೆ, ಇಂಟರ್ಮೀಡಿಯೇಟ್ ಮತ್ತೆ ಫೈನಲ್ ಇಮೇಜ್ ಡ್ಯೂ ಟು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂದ್ರೆ ನೋಡ್ರಿ ಇಲ್ಲಿ ಬರ್ದಿರ್ತೀವಲ್ಲ, ಇದು ರಿಯಲ್ ಆಬ್ಜೆಕ್ಟ್, ಇದು ಇಂಟರ್ಮೀಡಿಯೇಟ್. ಇಲ್ಲಿ ಏನ್ ಕಾಣಿಸ್ತಿದೆ ಇಂಟರ್ಮೀಡಿಯೇಟ್, ಇದೇನಿದು ಇದು ಫೈನಲ್. ಹಾಗಾದ್ರೆ
ಈ ಇಂಟರ್ಮೀಡಿಯೇಟ್ ಮತ್ತೆ ದಿಸ್ ದ ಫೈನಲ್ ಇಮೇಜ್ ಇವೆರಡು ಹೆಂಗಿರುತ್ತೆ ಅಂತ ಹೇಳ್ಬೇಕಷ್ಟೆ. ನೋಡ್ರಿ ಇಲ್ಲೇ ನೋಡ್ಬೇಡ, ಇಂಟರ್ಮೀಡಿಯೇಟ್ ಹೆಂಗಿದೆ, ದಿಸ್ ಒನ್ ಈಸ್ ರಿಯಲ್ ಇನ್ವರ್ಟೆಡ್, ಯಾವ್ದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ರಿಯಲ್ ಆಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಇನ್ವರ್ಟೆಡ್, ರಿಯಲ್ ಅಂಡ್ ಮ್ಯಾಗ್ನಿಫೈಡ್. ಯಾವುದು ಇಂಟರ್ಮೀಡಿಯೇಟ್, ಇದು ಫೈನಲ್ ಇಮೇಜ್ ಆಗಿದೆ. ವರ್ಚುವಲ್ ಇದೆ ತಾನೆ, ವರ್ಚುವಲ್ ತಾನೆ ಇದು, ಯಾಕೆಂದ್ರೆ ಇವೆರಡು ಇಲ್ಲಿ ಇಂದ ಬಂದಂಗೆ ಕಾಣಿಸಿದೆ ನಮ್ಗೆ, ಹಾಗಾಗಿ ವರ್ಚುವಲ್. ಆಮೇಲೆ ಇನ್ವರ್ಟೆಡ್ ಯಾವ್ದು ಕಂಪೇರ್ ಮಾಡಿದ್ರೆ ರಿಯಲ್ ಆಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಇದು ಇನ್ವರ್ಟೆಡ್. ಆಮೇಲೆ ಹೈಲಿ ಮ್ಯಾಗ್ನಿಫೈಡ್ ಯಾವ್ದು ಕಂಪೇರ್ ಮಾಡಿದ್ರೆ ರಿಯಲ್ ಆಬ್ಜೆಕ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಹೈಲಿ ಮ್ಯಾಗ್ನಿಫೈಡ್ ಇರುತ್ತೆ. ಸೊ ದೀಸ್ ಆರ್ ದ ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್ ಡ್ಯೂ ಟು ಕಾಂಪೌಂಡ್ ಮೈಕ್ರೋಸ್ಕೋಪ್. ಒನ್ ಈಸ್ ಇಂಟರ್ಮೀಡಿಯೇಟ್, ಅನದರ್ ಒನ್ ಈಸ್ ಫೈನಲ್. ಸೊ ಇದಕ್ಕೆ ಆನ್ಸರ್ ಬರೆಯೋಣ, ಹೀಗೆ ಬರೆಯುವುದಾ, ಇಂಟರ್ಮೀಡಿಯೇಟ್ ಹೇಗಿರುತ್ತೆ, ರಿಯಲ್, ಆಮೇಲೆ ಇನ್ವರ್ಟೆಡ್ ಅಂಡ್ ಮ್ಯಾಗ್ನಿಫೈಡ್. ಫೈನಲ್ ಇಮೇಜ್ ವರ್ಚುವಲ್ ಇರುತ್ತೆ, ಡೆಫಿನೆಟ್ಲಿ ವರ್ಚುವಲ್ ಅಂಡ್ ಇನ್ವರ್ಟೆಡ್ ಅಂಡ್ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ಬಂದಿರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21, ಡ್ರಾ ಮಾಡಬೇಕು ರೇ ಡಯಾಗ್ರಾಮ್ ಆಫ್ ಇಮೇಜ್ ಫಾರ್ಮೇಶನ್ ಆಫ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಂತ. ನೋಡ್ರಿ ಇಲ್ಲಿ ಇದು ಅಷ್ಟೇ, ವಿಚ್ ಇಸ್ ಸೇಮ್ ಆಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ಬಟ್ ಡಿಫ್ರೆನ್ಸ್ ಇದೆ. ಏನ್ ಸಿಮಿಲಾರಿಟಿ ಏನಂತಂದ್ರೆ ನೋಡ್ರಿ ಇಲ್ಲೇ ಬರ್ದ್ ಬಿಡ್ತೀನಿ. ಸಿಮಿಲಾರಿಟಿ ಏನಂದ್ರೆ ಎರಡರಲ್ಲೂ ಎರಡು ಲೆನ್ಸ್ ಇರುತ್ತಾ, ಫಸ್ಟ್ ಒನ್ ಆಬ್ಜೆಕ್ಟಿವ್ ಲೆನ್ಸ್, ಇನ್ನೊಂದು ಐ ಪೀಸ್. ಸಿಮಿಲಾರಿಟಿ. ಡಿಫ್ರೆನ್ಸ್ ಏನು, ಆಬ್ಜೆಕ್ಟಿವ್ ನ ಫೋಕಲ್ ಲೆಂತ್ ಇಸ್ ಗ್ರೇಟರ್ ದನ್ ಐ ಪೀಸ್ ನ ಫೋಕಲ್ ಲೆಂತ್. ಅದು ಡಿಫ್ರೆನ್ಸ್. ಇದ್ರ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ, ಓಕೆ, ಇದ್ರ ಫೋಕಲ್ ಲೆಂತ್ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ರಿ, ಸೊ ರೇ ಡಯಾಗ್ರಾಮ್ ಅದೇ ತರನೇ ಬರೆಯೋದು, ಬಟ್ ಇಲ್ಲಿ ಆಬ್ಜೆಕ್ಟ್ ಎಲ್ಲಿರುತ್ತೆ ಅಂದ್ರೆ ಡೆಫಿನೆಟ್ಲಿ ಟೆಲಿಸ್ಕೋಪ್ ನ ನಾವು ದೂರದ ಆಬ್ಜೆಕ್ಟ್ ತಾನೇ ಫೋಕಸ್ ಮಾಡೋದು. ಸೊ ಆಬ್ಜೆಕ್ಟ್ ಡೆಫಿನೆಟ್ಲಿ ಎಟ್ ಇನ್ಫಿನಿಟಿ, ಜೊತೆಗೆ ಏನಾಗುತ್ತೆ ಪ್ಯಾರಲಲ್ ಇನ್ಸ್ಟೆಂಟ್ ಲೈಟ್ ರೇಸ್ ಬರುತ್ತೆ. ದೀಸ್ ಆರ್ ದ ಲೈಟ್ ರೇಸ್ ವಿಚ್ ಆರ್ ಪ್ಯಾರಲಲ್. ಸೊ ವೆನ್ ಫಾಲ್ಸ್ ಆನ್ ಆಬ್ಜೆಕ್ಟಿವ್ ಏನಾಗುತ್ತೆ ನಿಮ್ಗೆ, ಸೊ ಪ್ಯಾರಲಲ್ ಲೈಟ್ ರೇಸ್ ಬಂದಾಗ ದೇ ಫೋಕಸ್ ಅಟ್ ಹಿಯರ್. ಸೊ ನಮ್ಗೆ ರಿಯಲ್ ಇನ್ವರ್ಟೆಡ್ ಇಮೇಜ್ ಬರುತ್ತೆ. ಓಕೆ, ಲೆಟ್ ಮಿ ರೈಟ್ ಹಿಯರ್. ಪ್ರಿನ್ಸಿಪಲ್ ಆಕ್ಸಿಸ್ ಬರ್ಕೊಳ್ಳಿ, ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಜಾಸ್ತಿ, ಸೊ ಇನ್ಸ್ಟೆಂಟ್ ಲೈಟ್ ರೇಸ್ ವಿಚ್ ಆರ್ ಪ್ಯಾರಲಲ್. ಯಾವಾಗ್ಲೂ ಪ್ಯಾರಲಲ್ ಎಲ್ಲಿ ಫೋಕಸ್ ಆಗುತ್ತೆ, ಆಲ್ವೇಸ್ ಪ್ಯಾರಲಲ್ ಫೋಕಸ್ಡ್ ಅಟ್ ಫೋಕಲ್ ಲೆಂತ್. ಇದರ ಫೋಕಲ್ ಲೆಂತ್ ಎಲ್ಲಿರುತ್ತಾ, this is the focal length of objective lens and this is the focus. ಸೊ ಇಲ್ಲಿ ಫೋಕಸ್ ಆಗುತ್ತೆ ನಮ್ಗೆ. ಓಕೆ, ಇಲ್ಲಿ ಬರ್ದ್ಬಿಡೋಣ, ವೇರ್ ದ ಫೋಕಸ್ ಅಟ್ ದಿಸ್ ಪಾಯಿಂಟ್ ಅಂಡ್ ಡೆಫಿನೆಟ್ಲಿ ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್. ಎಕ್ಸಾಕ್ಟ್ಲಿ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಹತ್ರನೇ ಬರಿಬೇಕು, ಬೇರೆ ಕಡೆ ಬರೆದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಲೈಟ್ ರೇಸ್ ಆರ್ ಕಮಿಂಗ್ ಫ್ರಮ್ ಇನ್ಫಿನಿಟಿ, ನಥಿಂಗ್ ಬಟ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ. ನೆಕ್ಸ್ಟ್ ಇದನ್ನ ಎಲ್ಲಿ ಪ್ಲೇಸ್ ಮಾಡ್ಬೇಕಂತ ಹೇಳಿದ್ರೆ ಇದರ ಫೋಕಲ್ ಲೆಂತ್ ನೋಡ್ಕೊಳ್ಳಿ, ಐ ಪೀಸ್ ಸ್ಮಾಲ್ ಇರುತ್ತೆ, ಅದು ಇದೆಲ್ಲಿ ಬರ್ಬೇಕಿದು. ಓಕೆ, ಇದನ್ನ ಏನ್ ಮಾಡೋಣ, ಲೆಟ್ ಮಿ ರೈಟ್ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಇದು ತಗೊಳಕ್ಕಾಗಲ್ಲ, ಅದನ್ನ ಆಬ್ಜೆಕ್ಟ್ ಇನ್ಫಿನಿಟಿ ಇರುತ್ತೆ, ಅದನ್ನೇನು ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ. ಇದರ ಇಮೇಜ್ ಎ ಡ್ಯಾಶ್ ಬಿ ಡ್ಯಾಶ್ ಎಕ್ಸಾಕ್ಟ್ಲಿ ಫೋಕಸ್ ಹತ್ರನೇ ಬಂದಿರುತ್ತೆ. ನೆಕ್ಸ್ಟ್ ಐ ಪೀಸ್ ತಗೊಳ್ಳಿ, ಐ ಪೀಸ್ ನ ಫೋಕಲ್ ಲೆಂತ್ ಕಡಿಮೆ ಇರುತ್ತೆ ಕಂಪೇರ್ ಟು ಆಬ್ಜೆಕ್ಟಿವ್. ಮತ್ತೆ ಇದನ್ನ ಎಲ್ಲಿ ಪ್ಲೇಸ್ ಮಾಡ್ಬೇಕಂದ್ರೆ ಇದರ ಫೋಕಸ್ ಒಳಗಡೆ, ಆಪ್ಟಿಕ್ ಸೆಂಟರ್ ಮತ್ತೆ ಫೋಕಸ್ ಒಳಗಡೆ, ಅಂಡ್ ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ಐ ಪೀಸ್. ಅದ್ರ ಒಳಗಡೆ ನೋಡ್ರಿ, ಅವಾಗ ಏನಾಗುತ್ತೆ, ಇದೆರಡು ಲೈಟ್ ರೇಸ್ ಇದ್ರ ಮೇಲೆ ಬೀಳುತ್ತಾ, ಫಾಲ್ ಆನ್ ದಿಸ್ ಒನ್. ನೆಕ್ಸ್ಟ್ ಏನಿದೆ, ದೇ ಸ್ಟಾರ್ಟ್ ಡೈವರ್ಜಿಂಗ್. ನೀನ್ ಈ ಕಡೆಯಿಂದ ನೋಡಿದ್ರೆ ನಿನ್ಗೆ ಎಲ್ಲಿಂದ ಬಂದಂಗೆ ಕಾಣುತ್ತೆ ಲೈಟ್ ರೇಸ್, ದೇ ಮೀಟ್ ಸಮ್ವೇರ್. ಓಕೆ, ಅದನ್ನೇ ನೋಡಿ ಇಲ್ಲಿ ತೋರಿಸ್ತಾನೆ, ದೇ ಆರ್ ಮೀಟಿಂಗ್ ಸಮ್ವೇರ್ ಹಿಯರ್. ಇಲ್ಲಿ ನಿಮ್ಗೆ ಫೈನಲ್ ಇಮೇಜ್ ಫಾರ್ಮ್ ಆಗುತ್ತೆ. ಇವೆರಡು ಎಲ್ಲಿ ಮೀಟ್ ಆಗ್ತಾವ ಅಲ್ಲಿ ನಿನ್ಗೆ ಫೈನಲ್ ಇಮೇಜ್ ವಿಲ್ ಬಿ ಫಾರ್ಮ್ಡ್. ಕರೆಕ್ಟ್. ಸೊ ಇಷ್ಟು ಬರೆದ್ರೆ ಸಾಕು. ಓಕೆ, ಇಷ್ಟೇ ಇಲ್ಲಿರೋದು, ಏನಿಲ್ಲ. ಇದನ್ನ ನೇಮ್ ಮಾಡಿ, ದಿಸ್ ಕಾಲ್ ದಿಸ್ ಆಸ್ ಆಬ್ಜೆಕ್ಟಿವ್ ಅಂಡ್ ಕಾಲ್ ದಿಸ್ ಆಸ್ ಐ ಪೀಸ್. ಅಷ್ಟು ಬರೆದ್ರೆ ಮೋರ್ ದನ್ ಇನಫ್. ಇದು ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಗಳನ್ನ ನೋಡ್ಕೊಳ್ಳಿ, F0 ಮತ್ತೆ FE ಗಳನ್ನ ಅಷ್ಟೇ. ಓಕೆ, ನಾವು ಕ್ಯಾನ್ ವಿ ಟೇಕ್ ನೆಕ್ಸ್ಟ್ ಕ್ವಶನ್. ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಯೂಸ್ಡ್ ಅಂತೆ. ಸೊ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಈಸ್ F0 ಬೈ FE. ಇದೆರಡೇ ಟರ್ಮ್ ಬರೋದು ನೋಡ್ರಿ. ಇಲ್ಲಿ F0 ಅಂದ್ರೆ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅಂಡ್ FE ಇಸ್ ದ ಫೋಕಲ್ ಲೆಂತ್ ಆಫ್ ಐ ಪೀಸ್ ಅಷ್ಟೇ. ಸೊ ಈಸಿ ಫಾರ್ಮುಲಾ, ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು, ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ.
ನೆಕ್ಸ್ಟ್ ಕ್ವಶನ್, ಟೆಲಿಸ್ಕೋಪ್ಸ್ ಹ್ಯಾವ್ ಲಾರ್ಜ್ ಡಯಾಮೀಟರ್ ಆಬ್ಜೆಕ್ಟಿವ್ ಲೆನ್ಸಸ್, ಗಿವ್ ಟು ರೀಸನ್ಸ್. ಅಂದ್ರೆ ಇಲ್ಲಿ ನೋಡಿದ್ರಿ ಟೆಲಿಸ್ಕೋಪ್ ಅಲ್ಲಿ ನಮ್ಗೆ ಆಬ್ಜೆಕ್ಟಿವ್ ಏನಿದೆ ತಾನೆ, ಆಬ್ಜೆಕ್ಟಿವ್ ಇದರ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ, ಇದಕ್ಕಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಇದರ ಫೋಕಲ್ ಲೆಂತ್ ಜಾಸ್ತಿ ಇರಬೇಕು. ಯಾಕೆ, ಕಾರಣ ಕೊಡಿ ಅಂತ. ಯಾಕೆ ಅಂದ್ರೆ ನೋಡಿ, ನಾವು ಟೆಲಿಸ್ಕೋಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಡಿಸ್ಟೆನ್ಸ್ ಆಬ್ಜೆಕ್ಟ್ ನ ನೋಡ್ಲಿಕ್ಕ, ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ನ ನೋಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಡಿಸ್ಟೆಂಟ್ ಆಬ್ಜೆಕ್ಟ್ ಇಂದ ಬರ್ತಕ್ಕಂಥ ಲೈಟ್ ರೇಸ್ ತುಂಬಾ ದೂರದಿಂದ ಬರ್ತಕ್ಕಂಥ ಲೈಟ್ ರೇಸ್ ಇರೋದ್ರಿಂದ ಅವನೇನ್ ಮಾಡ್ಬೇಕು? ಲೈಟ್ ಈಸ್ ಗ್ಯಾದರ್ಡ್, ಲೈಟ್ ಶುಡ್ ಬಿ ಗ್ಯಾದರ್ಡ್. ಜಾಸ್ತಿ ಲೈಟ್ ಅದ್ರ ಮೇಲೆ ಬೀಳ್ಬೇಕು. ಅವಾಗ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಟೆಲಿಸ್ಕೋಪ್ ಗಳಲ್ಲಿ ಆಬ್ಜೆಕ್ಟಿವ್ ಲೆನ್ಸಿನ ಫೋಕಲ್ ಲೆಂತ್ ಅನ್ನ ಜಾಸ್ತಿ ಮಾಡ್ತೀವಿ. ಜೊತೆಗೆ ಇನ್ನೊಂದು ಕಾರಣ ಏನಂದ್ರೆ ರಿಸಾಲ್ವಿಂಗ್ ಪವರ್ ಜಾಸ್ತಿ ಮಾಡ್ಲಿಕ್ಕೆ. ಒಂದು ಲೈಟ್ ಗ್ಯಾದರಿಂಗ್ ಪವರ್ ಜಾಸ್ತಿ ಮಾಡ್ಲಿಕ್ಕೆ, ಇನ್ನೊಂದು ರಿಸಾಲ್ವಿಂಗ್ ಪವರ್ ನ ಜಾಸ್ತಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಬೋತ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ದ ಆಬ್ಜೆಕ್ಟಿವ್. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ? ವಿತ್ ಲಾರ್ಜರ್ ಡಯಾಮೀಟರ್ ರಿಸಾಲ್ವಿಂಗ್ ಪವರ್ ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಲೈಟ್ ಗ್ಯಾದರಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇದೇ ಎರಡು ರೀಸನ್ಸ್. ನಾವು NCERT ಬುಕ್ ಅಲ್ಲಿ ಏನಿದೆ ಅದೇ ಪಾಯಿಂಟ್ಸ್ ಅನ್ನೇ ತಗೊಂಡಿದ್ದೀನಿ. ಒಂದು ಇಲ್ಲ, ಲೈಟ್ ಗ್ಯಾದರಿಂಗ್ ಪವರ್, ಟು ಇನ್ಕ್ರೀಸ್ ದ ಲೈಟ್ ಗ್ಯಾದರಿಂಗ್ ಪವರ್ ಅಂಡ್ ಟು ಇನ್ಕ್ರೀಸ್ ದ ರಿಸಾಲ್ವಿಂಗ್ ಪವರ್ ಅಂತ ಬರೆದ್ಬಿಟ್ಟೆ. ಟು ಇನ್ಕ್ರೀಸ್ ದ ಲೈಟ್ ಗ್ಯಾದರಿಂಗ್ ಪವರ್ ಅಂಡ್ ಟು ಇನ್ಕ್ರೀಸ್ ದ ರಿಸಾಲ್ವಿಂಗ್ ಪವರ್. ಎರಡು ತಾನೇ ಪಾಯಿಂಟ್ ಕೇಳಿರೋದು, ಎರಡೇ ಕೇಳಕ್ಕಿಲ್ಲ, ಯಾಕೆಂದ್ರೆ ಬುಕ್ ಅಲ್ಲಿ ಅಷ್ಟೇ ಮೆನ್ಷನ್ ಮಾಡಿದ್ರೆ ಈಗ ಎರಡೇ ಕೇಳಿದಾರೆ ಅವರು. ಸೊ ಎರಡು ಪಾಯಿಂಟ್ಸ್ ನ ಬರೆದ್ರೆ ಮುಗಿದೋಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 24. ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಆರ್ ಪ್ರಿಫರ್ಡ್ ಓವರ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್, ಗಿವ್ ಟು ರೀಸನ್ಸ್ ಅಂತೆ. ಅಂದ್ರೆ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ನೋಡ್ರಿ, ತೋರಿಸ್ಬಿಡ್ತೀನಿ. ಇಷ್ಟೋ ತನಕ ನಾವೇನ್ ನೋಡಿದ್ವಿ? ಇದು ರಿಫ್ರಾಕ್ಟಿಂಗ್ ಟೈಪ್ ಟೆಲಿಸ್ಕೋಪ್. ಅಂದ್ರೆ ಲೈಟ್ ರೇ ಲೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಲೈಟ್ ಏನಾಗುತ್ತೆ? ರಿಫ್ರಾಕ್ಟ್ ಆಗುತ್ತೆ. ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ನೋಡ್ರಿ, ನಿಮಿಷ, ಈ ತರ ಇರುತ್ತೆ ನೋಡ್ರಿ. ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಇಸ್ ದ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್. ಇದು ರಿಫ್ರಾಕ್ಷನ್ ಟೆಲಿಸ್ಕೋಪ್. ಇಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇವಾಗ ಯಾಕೆ ನಾವು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅನ್ನ ಪ್ರಿಫರ್ ಮಾಡಲ್ಲ, ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಅನ್ನ ಪ್ರಿಫರ್ ಮಾಡ್ತೀವಿ? ವೈ ವಿ ಆರ್ ಗೋಯಿಂಗ್ ಟು ಪ್ರಿಫರ್ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್? ಪ್ರಾಬ್ಲಮ್ ಏನಂದ್ರೆ ನೋಡ್ರಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಲ್ಲಿ ಏನಾಗ್ತದೆ ಅಂದ್ರೆ ಲೆನ್ಸ್ ನ ಯೂಸ್ ಮಾಡ್ಬೇಕು. ಒಂದು ನೋಡಿ, ತುಂಬಾ ದೂರದನ್ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಅದ್ರ ಅಪರ್ಚರ್ ಏನಿರ್ಬೇಕು? ಜಾಸ್ತಿ ಇರ್ಬೇಕು. ಫೋಕಲ್ ಲೆಂತ್ ಜಾಸ್ತಿ ಇರಬೇಕು. ನೀವು ಜಾಸ್ತಿ ಲೈಟ್ ಅನ್ನ ಗ್ಯಾದರ್ ಮಾಡ್ಬೇಕಂದ್ರೆ ಅದ್ರ ಫೋಕಲ್ ಲೆಂತ್ ಜಾಸ್ತಿ ಇರಬೇಕು. ಅವಾಗ ಫೋಕಲ್ ಲೆಂತ್ ಜಾಸ್ತಿ ಮಾಡೋ ಒಂದು ಇದ್ರಲ್ಲಿ ಅದರ ವೆಯ್ಟ್ ಏನಾಗ್ಬಿಡುತ್ತೆ? ಜಾಸ್ತಿ ಆಗ್ಬಿಡುತ್ತೆ. ಮೋರ್ ವೆಯ್ಟ್, ವಿ ಹ್ಯಾವ್ ಟು ಕ್ಯಾರಿ ಮೋರ್ ವೆಯ್ಟ್. ಮತ್ತೆ ಇದನ್ನ ಸ್ಟ್ಯಾಂಡ್ ಮಾಡ್ಬೇಕಂದ್ರೆ, ಅಂದ್ರೆ ಮೌಂಟ್ ಮಾಡ್ಬೇಕು. ಮೌಂಟ್ ಮಾಡ್ಬೇಕಂದ್ರೆ ಎಡ್ಜಸ್ಟ್ಗೆ ತರ ಸಪೋರ್ಟ್ ಕೊಡ್ಬೇಕಾಗ್ತದೆ ಮೌಂಟ್ ಮಾಡುವಾಗ. ಸೊ ಈ ತರ ಮೌಂಟ್ ಮಾಡೋದು ಬಹಳ ಕಷ್ಟ. ಮೆಕ್ಯಾನಿಕಲ್ ಸಪೋರ್ಟ್, ಟು ಪ್ರೊವೈಡ್ ದ ಮೆಕ್ಯಾನಿಕಲ್ ಸಪೋರ್ಟ್ ಇಸ್ ವೆರಿ ಡಿಫಿಕಲ್ಟ್ ಅಂದ್ರೆ ಆಗಲ್ಲ ಅಂತಲ್ಲ, ಡಿಫಿಕಲ್ಟ್ ಕಂಪೇರ್ ಟು ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್. ಸರ್, ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಏನಾಗುತ್ತೆ? ವಿ ಆರ್ ಗೋಯಿಂಗ್ ಟು ಯೂಸ್ ಮಿರರ್ಸ್. ನೋಡ್ರಿ, ಮಿರರ್ ನೋಡ್ರಿ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಲ್ಲ. ಮಿರರ್ ಅಲ್ಲಿ ಏನಾಗುತ್ತೆ? ನೀನ್ ಎಷ್ಟು ತಿಕ್ಕಿದೆ ಅನ್ನೋದು ಅವಶ್ಯಕತೆ ಇಲ್ಲ ನಮ್ಗೆ. ಮಿರರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮಾತ್ರ ಮುಖ್ಯ ನಮ್ಗೆ. ಒಂದು ಸರ್ಫೇಸ್, ಅದು ಮಿರರ್ ತಿಕ್ಕಿದೆಯೋ ತಿನ್ನಿದೆಯೋ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಹಾಗಾಗಿ ಮಿರರ್ ತಗೊಂಡಾಗ ಮಿರರ್ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಕಂಪೇರ್ ಟು ಲೆನ್ಸ್ ನೋಡಿ, ಎರಡು ಸರ್ಫೇಸ್ ಇರಬೇಕು. ನೀವು ಎರಡು ಸರ್ಫೇಸ್ ಬ್ಯಾಲೆನ್ಸ್ ಮಾಡಕ್ ಹೋದಾಗ ಏನಾಗ್ತದೆ ಅಂದ್ರೆ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಜಸ್ಟ್ ಸರ್ಫೇಸ್ ಅದರಿಂದ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾಗಿ ಸೊ ಮಿರರ್ ಲೈಟ್ ವೆಯ್ಟ್ ಕಂಪೇರ್ ಟು ಲೆನ್ಸಸ್. ಹಾಗಾಗಿ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ಸ್ ನ ಪ್ರಿಫರ್ ಮಾಡ್ತಾರೆ. ನೋಡಿ, ಇಲ್ಲಿ ಅವ್ರ ಸೆಂಟೆನ್ಸ್ ಏನ್ ಬರೀತಾರೆ ಅಂತಂದ್ರೆ, ಬಿಗ್ ಲೆನ್ಸಸ್ ಟೆಂಡ್ ಟು ಬಿ ವೆರಿ ಹೆವಿ ಅಂಡ್ ದೇರ್ ಫೋರ್ ಡಿಫಿಕಲ್ಟ್ ಟು ಮೇಕ್ ಅಂಡ್ ಸಪೋರ್ಟ್ ಬೈ ದೇರ್ ಎಡ್ಜಸ್ ಅಂತ. ಬಿಗ್ ಲೆನ್ಸಸ್ ಹೆವಿ ಇರುತ್ತೆ, ಜೊತೆಗೆ ಅದನ್ನ ಸಪೋರ್ಟಿಂಗ್ ಎಡ್ಜಸ್ ಸಪೋರ್ಟ್ ಕೊಡೋದು ಬಹಳ ಕಷ್ಟ. ಅಂಡ್ ಫರ್ದರ್ ಇಟ್ ಈಸ್ ಡಿಫಿಕಲ್ಟ್ ಅಂಡ್ ಎಕ್ಸ್ಪೆನ್ಸಿವ್ ಟು ಮೇಕ್ ಸಚ್ ಎ ಲಾರ್ಜ್ ಸೈಜ್ಡ್ ಲೆನ್ಸ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಪ್ರಿಫರ್ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್. ಅದ್ರ ಜೊತೆಗೆ ಇನ್ನೊಂದಿದೆ, ಏನಾಗುತ್ತೆ? ಮಿರರ್ಸ್ ಅಲ್ಲಿ ಕ್ರೊಮ್ಯಾಟಿಕ್ ಅಬಿರೇಷನ್ಸ್ ಮತ್ತೆ ಡಿಸ್ಟಾರ್ಷನ್ಸ್
ಜಾಸ್ತಿ ಇರುತ್ತೆ ಯಾವುದ್ರಲ್ಲಿ, ಲೆನ್ಸ್ಗಳಲ್ಲಿ ಕಂಪೇರ್ ಟು ಮಿರರ್ಸ್. ಹಾಗಾಗಿ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಯು ನೀಡ್ ಟು ರೈಟ್ ದ ಮೆನ್ಷನ್ ದ ರೀಸನ್ಸ್. ನೆಕ್ಸ್ಟ್, ಮಾಡರ್ನ್ ಟೆಲಿಸ್ಕೋಪ್ಸ್ ಯೂಸಸ್ ಕಾನ್ಕೇವ್ ಮಿರರ್ ದ್ಯಾನ್ ದ ಲೆನ್ಸಸ್. ಗಿವ್ ಎನಿ ಟು ರೀಸನ್ಸ್ ಟು ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್. ಹಿಂದಿನ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಓಕೆ, ಸೊ ಅದಕ್ಕೆ ನಾವೇನ್ ಬರಿಬೇಕಂದ್ರೆ ನೋಡ್ರಿ, ಮಾಡರ್ನ್ ಟೆಲಿಸ್ಕೋಪ್ ಯೂಸಸ್ ಕಾನ್ಕೇವ್ ಮಿರರ್ ರಾದರ್ ದ್ಯಾನ್ ಲೆನ್ಸಸ್. ಕಾರಣ ಏನು ಅಂದ್ರೆ ಟೆಲಿಸ್ಕೋಪ್ ವಿತ್ ಮಿರರ್ಸ್ ಆಬ್ಜೆಕ್ಟಿವ್ಸ್ ಆರ್ ಕಾಲ್ಡ್. ಓಕೆ, ಇದೇನು ಬೇಡ, ಎಲ್ಲ ತೆಗೆದು ಬಿಡ್ತೀನಿ ನೋಡ್ರಿ. ನೀವು ಆನ್ಸರ್ ಬರಿಬೇಕಾರದೇನೋ ಅಷ್ಟು ಮಾತ್ರ ಬರ್ಕೊಳ್ಳಿ. ದೇರ್ ಈಸ್ ನೋ ಅಂದ್ರೆ ಇದಕ್ಕೆ ಪ್ರಿಫರಬಲ್ ಆನ್ಸರ್ ಇದನ್ನ ಬರೀರಿ. ದೇರ್ ಇಸ್ ನೋ ಕ್ರೊಮ್ಯಾಟಿಕ್ ಅಬ್ಯುರೇಷನ್ ಇನ್ ಮಿರರ್ಸ್ ಅಂಡ್ ಆಲ್ಸೋ ಮೆಕ್ಯಾನಿಕಲ್ ಸಪೋರ್ಟ್ ಇಸ್ ಮಚ್ ಲೆಸ್ ಆಫ್ ಎ ಪ್ರಾಬ್ಲಮ್ ಅಂತ ಬರೆಯಬೇಕು. ಈ ಎರಡು ರೀಸನ್ ನ ಬರೋದು ಸಾಕು. ಅಂದ್ರೆ ಕ್ರೊಮ್ಯಾಟಿಕ್ ಅಬ್ಯುರೇಷನ್ ಕಡಿಮೆ ಇರುತ್ತೆ, ಲೆಸ್ ಕ್ರೊಮ್ಯಾಟಿಕ್ ಅಬ್ಯುರೇಷನ್. ಅಂಡ್ ಸೆಕೆಂಡ್ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಏನು, ಈಸಿ ಟು ಪ್ರೊವೈಡ್, ಈಸಿ ಟು ಮೌಂಟ್ ಅಥವಾ ಈಸಿ ಟು ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್. ಯಾಕೆಂದ್ರೆ ಅದರ ಲೈಟ್ ವೇಟ್ ಇರೋದ್ರಿಂದ ಮೆಕ್ಯಾನಿಕಲ್ ಸಪೋರ್ಟ್ ಈಸಿಯಾಗಿ ಪ್ರೊವೈಡ್ ಮಾಡ್ಬೋದು. ಈ ಎರಡು ಪಾಯಿಂಟ್ಸ್ ನ ಬರೆದ್ರೆ ಸಾಕು. ಮತ್ತೆ ಇದರ ಆಪ್ಟಿಕಲ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಯು ಕ್ಯಾನ್ ರೈಟ್ ಇಷ್ಟು ಬರೀರಿ ಸಾಕು, ಲೆಸ್. ಓಕೆ, ಸೊ ಇಷ್ಟು ಆದಮೇಲೆ ನೆಕ್ಸ್ಟು ನೋಡ್ರಿ, 25 ಕ್ವಶನ್ಸ್ ಇದೆ. 25 ಕ್ವಶನ್ ಕಂಪ್ಲೀಟ್ ಆಗಿದೆ. 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ತಗೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.